ಸೌದತ್ತಿ ರೇಣುಕಾ ಯಲ್ಲಮ್ಮ ಗುಡ್ಡ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂಥೇಳಿ ಪ್ರವಾಸೋದ್ಯಮ ಇಲಾಖೆಯವರು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯನ್ನು ಪ್ರವಾಸೋದ್ಯಮ ಮಂಡಳಿಯನ್ನು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂಥೇಳಿ ಪ್ರವಾಸೋದ್ಯಮ ಇಲಾಖೆಯವರು, ಮುಜರಾಯಿ ಇಲಾಖೆಯವರು, ಆ ಟೆಂಪಲ್ ಪ್ರಾಧಿಕಾರ ಏನಿದೆ ಟೆಂಪಲ್ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ಮತ್ತೊಬ್ಬ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸೌದತ್ತಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ವೈದ್ಯವರು, ಹಿರಿಯ ಅಧಿಕಾರಿಗಳೆಲ್ಲ ಸೇರಿ ನಾವು ಸಭೆನೂ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ಪ್ರವಾಸೋದ್ಯಮದ ಸಮಿತಿಯ ಅಧ್ಯಕ್ಷರು ಆಗಿದ್ದಾರೆ. ಅವರು ನಾವು ಸಭೆಗಳನ್ನು ಮಾಡಿದ್ವಿ. ಮುಖ್ಯಮಂತ್ರಿಗಳನ್ನ ಕರೆದುಕೊಂಡು ಬಂದು ಆ ಮಂಡಳಿಯನ್ನು, ಪ್ರವಾಸೋದ್ಯಮ ಮಂಡಳಿಯನ್ನು ಉದ್ಘಾಟನೆ ಮಾಡಿಸಿದ್ವಿ. ಹಾಗೂ ನಮ್ಮ ಯೋಜನೆಗಳನ್ನು ಹೇಳಿದ್ವಿ. ನಾವು ಏನೇನು ಮಾಡಬೇಕಂತೀವಿ ನಾವು, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಇರಲಿಲ್ಲ. ಆ ಕಾರಣಕ್ಕೆ ನಾವು ಏನೇನು ಮಾಡಬೇಕು ಅಂಥೇಳಿ ನಾವು ಒಂದು ಯೋಜನೆ ತಯಾರು ಮಾಡಿದ್ವಿ. ಅದು ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದ್ವಿ. ಅವರು ಆ ಸಮಿತಿಯೊಳಗೆ ಅವೆಲ್ಲವುಗಳನ್ನು ಮಾಡೋದಕ್ಕೆ ಅನುಮತಿ ಕೊಟ್ಟರು. ಅದಾದ ಮೇಲೆ ಮಂಡಳಿಯವರು ಮತ್ತೊಂದು ಸಮಿತಿಯನ್ನು ಮಾಡಿದ್ವಿ. ನಾವು ಮಾನ್ಯ ಮುಜರಾಯಿ ಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಸೌದತ್ತಿ ಶಾಸಕರು ಎಲ್ಲರೂ ಹಾಜರಿದ್ವಿ. ಅದಾದಮೇಲೆ ಎಲ್ಲ DPR ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಏನೇನು ಕೆಲಸ ಮಾಡಬೇಕು ಅನ್ನೋದಕ್ಕೆ ನಾವು ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ತಯಾರು ಮಾಡಿದ್ವಿ. ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಕ್ರೋಢೀಕರಣ ಮಾಡಿದ್ವಿ. ಆ ಯೋಜನೆಗಳನ್ನು ಅಂತಿಮಗೊಳಿಸಿ ರಾಜ್ಯ ಸಚಿವ ಸಂಪುಟದ ಇದರಿಗೆ ಅನುಮತಿಗಾಗಿ, ಆಡಳಿತಾತ್ಮಕ ಅನುಮೋದನೆಗಾಗಿ ತೆಗೆದುಕೊಂಡು ಹೋದ್ವಿ. 215 ಕೋಟಿ 37 ಲಕ್ಷ ರೂಪಾಯಿಯ 215 ಕೋಟಿ 37 ಲಕ್ಷ ರೂಪಾಯಿ ಒಟ್ಟು ಯೋಜನೆಯನ್ನು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಸುಮಾರು 4+14+17 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವುದರ ಸಲುವಾಗಿ ತನ್ನ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಬೆಳಗಾಂ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳಿರ್ತಾರೆ, ಅವರನ್ನು ಅನುಷ್ಠಾನ ಅಧಿಕಾರಿಯನ್ನಾಗಿ, ಇಂಪ್ಲಿಮೆಂಟೇಷನ್ ಆಫೀಸರನ್ನಾಗಿ ನೇಮಿಸಿ ರಾಜ್ಯ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ.